ಹಾಯ್ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋದಾಗ ನಾವು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇವಾಗ ನಾನು ಎಕ್ಸಾಂಪಲ್ ಹಂಗೆ ಒಂದು ಮಾತು ಕೇಳ್ತೀನಿ. ಇವಾಗ ನೀವು ಈ ಕ್ಯಾಂಡಲ್ ನೋಡಿದರೆ ಲೈಕ್ ಇದ್ರ ಕಲರ್ ಗೊತ್ತಾದರೆ ಸಾಕಾ, ಅಥವಾ ಇದರಿಂದ ಲೈಕ್ ಏನೇನು ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ನಿಮ್ಗೆ ಅನಿಸ್ತೈತಿ. ಸೊ ನಿಜ ಹೇಳ್ಬೇಕಂತಂದ್ರೆ ಒಂದೇ ಒಂದು ಕ್ಯಾಂಡಲ್ ನೋಡಿದ್ರನ್ನ ಪ್ರೊಫೆಷ್ನಲ್ಸು ಇದು ಬೈಯರ್ಸ್ ಸ್ಟ್ರಾಂಗ್ ಅದರ ಅಥವಾ ಸೆಲ್ಲರ್ ಸ್ಟ್ರಾಂಗ್ ಅದರ ಅಂತ ಡಿಸೈಡ್ ಮಾಡ್ಕೊಂಡು ಟ್ರೇಡ್ ತೊಗೊತಾರೆ. ಅಷ್ಟು ಇನ್ಫಾರ್ಮೇಷನ್ ಒಂದು ಕ್ಯಾಂಡಲ್ ಕೊಡ್ತೈತಿ. ಹಂಗಂದ್ರೆ ಆ ಸೀಕ್ರೆಟ್ ಏನಂತಂದು ಇವತ್ತು ಅದನ್ನ ತಿಳ್ಕೊಳ್ಳೋಣ ಅಂತ ಬರ್ರಿ. ಸೊ ವಿತೌಟ್ ಎನಿ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ದ ವಿಡಿಯೋ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಫಾರೆಕ್ಸ್ ಬೇಸಿಕ್ಸ್ ಟು ಅಡ್ವಾನ್ಸ್ ಸೀರೀಸ್. ಸೊ ಇಲ್ಲಿವರೆಗೂ ಫಾರೆಕ್ಸ್ನಾಗ ಬೇಸಿಕ್ಸ್ ಕಲ್ತ್ಕೊಂಡ್ವಿ. ಇವತ್ತಿಂದ ಲೈಕ್ ಫಸ್ಟ್ ಟೈಮ್ ಚಾರ್ಟ್ ಓದೋದು ಶುರು ಮಾಡೋಣ ಅಂತ. ಲೈಕ್ ಚಾರ್ಟ್ ಒಳಗೆ ಲೈಕ್ ಥೌಸಂಡ್ಸ್ ಆಫ್ ಕ್ಯಾಂಡಲ್ಸ್ ಕಾಣ್ತಾವೆ. ಅದ್ರಾಗ ಒಂದಿಷ್ಟು ಗ್ರೀನ್ ಕ್ಯಾಂಡಲ್ಲು ಮತ್ತು ಒಂದಿಷ್ಟು ರೆಡ್ ಕ್ಯಾಂಡಲ್ ಇರ್ತಾವೆ. ಪ್ರತಿಯೊಂದು ಕ್ಯಾಂಡಲು ಒಂದೊಂದು ಸ್ಟೋರಿ ಹೇಳ್ತೈತಿ. ಆ ಸ್ಟೋರಿ ಓದೋದನ್ನ ಇವತ್ತಿಂದ ಈ ವಿಡಿಯೋದಾಗ ಮೇನ್ ಟಾಪಿಕ್. ಸೊ ಫಸ್ಟ್ ಬನ್ರಿ ಕ್ಯಾಂಡಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು ವಿಷಯ, ಚಾರ್ಟ್ ಒಳಗೆ ಕಾಣೋ ಪ್ರತಿಯೊಂದು ಕ್ಯಾಂಡಲ್ಲು ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ನಾಗ ಇರ್ತೈತಿ. ಇವಾಗ ಎಕ್ಸಾಂಪಲ್ ನೋಡ್ಬೋದು, ಇದು ಗೋಲ್ಡ್ ಚಾರ್ಟ್ 5 ಮಿನಿಟ್ಸಿಂದು. ಆಮೇಲೆ ನಿಮಗೆ ಇಲ್ಲಿ ಮಲ್ಟಿಪಲ್ ಟೈಮ್ ಫ್ರೇಮ್ಸ್ ಆಪ್ಷನ್ ಸಿಗ್ತಾವೆ. 1 ಮಿನಿಟ್, 2 ಮಿನಿಟ್ಸ್, 3 ಮಿನಿಟ್ಸ್, ಲೈಕ್ ಸೆಕೆಂಡ್ಸ್ ಟಿಕ್ಸಿಂದ ಹಿಡಿದು ಸೆಕೆಂಡ್ಸಿಂದ ಹಿಡಿದು ನಿಮ್ಗೆ ಮಂತ್ಸ್ವರೆಗೂ ಕ್ಯಾಂಡಲ್ ಸಿಗ್ತಾವೆ. ಸೊ ನೀವು ಇದ್ರಾಗ ಯಾವ ಕ್ಯಾಂಡಲ್ ಲೈಕ್ ಯಾವ ಟೈಮ್ ಫ್ರೇಮ್ ನಿಮಗೆ ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಸಪೋರ್ಟ್ ಆಯ್ತು, ರೆಸಿಸ್ಟೆನ್ಸ್ ಆಯ್ತು, ಯಾವ ಥರ ಟ್ರೇಡ್ ತೊಗೊತೀರ ಅಂತಂದು ನೀವು ಡಿಸೈಡ್ ಮಾಡ್ಕೊಬೋದು. ಫಿಕ್ಸ್ ಇಲ್ಲ ಇದೇ ಟೈಮ್ ಫ್ರೇಮ್ನಾಗೆ ತೊಗೋಬೇಕಂತಂದೇನಿಲ್ಲ. ಸೊ ಇವಾಗ ಪ್ರೆಸೆಂಟ್ ಏನಪ್ಪ ಅಂತಂದರೆ ಇದು ಗೋಲ್ಡಿಂದ 5 ಮಿನಿಟ್ಸ್ ಚಾರ್ಟು. ಸೊ ಇವಾಗ ನಿಮಗೆ ಎಕ್ಸಾಂಪಲ್ಲು ಇದೊಂದು ಜಸ್ಟ್ ಸೆಕೆಂಡ್. ಸೊ ಇವಾಗ ಇದೊಂದು ಗ್ರೀನ್ ಕ್ಯಾಂಡಲ್ ನಾವು ನೋಡೋಣ ಅಂತ. ಇಲ್ಲಿ ನೋಡ್ಬೋದು ಈ ಗ್ರೀನ್ ಕ್ಯಾಂಡಲ್ ಪರ್ಟಿಕ್ಯುಲರ್ ಇದು 5 ನಿಮಿಷದೊಳಗೆ ಎಷ್ಟು ಮೂವ್ಮೆಂಟ್ ಆಗೈತೆ ಅನ್ನೋದನ್ನ ತೋರಿಸುತ್ತೆ. ಲೈಕ್ ಪ್ರೈಸ್ ಎಲ್ಲಿ ಓಪನ್ ಆಯಿತು, ಎಲ್ಲಿವರೆಗೂ ಹೋಯಿತು, ಎಲ್ಲಿವರೆಗೂ ಬಂತು ಮತ್ತು ವಾಪಸ್ ಎಲ್ಲಿ ಕ್ಲೋಸ್ ಆಯಿತು ಅನ್ನೋದಕ್ಕೆ. ಸೊ ಇದು 5 ನಿಮಿಷದಾಗ ಆಗಿರೋ ಮೂವ್ಮೆಂಟ್ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಅಥವಾ ಪ್ರೈಸ್ ಅಂತ ಅಂದ್ಕೊಳ್ರಿ. ಸೊ ಕ್ಯಾಂಡಲ್ ಯಾವ ಥರ ಸ್ಟಾರ್ಟ್ ಆಕೈತಿ ಅಂತಂದ್ರೆ, ಸೊ ಇದು ಓಪನ್ ಪ್ರೈಸು, ಇದು ಹೈ, ಇದು ಲೋ, ಇದು ಕ್ಲೋಸು. ಸೊ ಇದ್ರಾಗ ಎಲ್ಲಾನು ಸೇರಿ ಒಂದು ಕ್ಯಾಂಡಲ್ ಹಾಕೈತಿ. ಬಟ್ ಇದ್ರಾಗ ಮೇನ್ ತಿಳ್ಕೊಳೋಂಥ ವಿಚಾರ 4 ವಿಚಾರಗಳು ಅದಾವು. ಯಾವಪ್ಪ ಅಂತಂದ್ರೆ ಓಪನ್, ಕ್ಲೋಸು, ಹೈ ಮತ್ತು ಲೋ, ಇವಿಷ್ಟು. ಓಪನ್ ಅಂತಂದ್ರೆ ಇವಾಗ ನೀವು ಈ ಕ್ಯಾಂಡಲ್ ಮೇಲೆ ಹೋವರ್ ಮಾಡಿದ್ರೆ ಇವಾಗ ಇಲ್ಲಿ ನೋಡ್ಬೋದು ಮೇಲೆ ನೀವು ಓಪನ್, ಹೈ, ಲೋ ಮತ್ತು ಕ್ಲೋಸ್. ಸೊ ಇಲ್ಲಿ ನಿಮ್ಗೆ 4 ಆಪ್ಷನ್ ಕಾಣಿಸ್ತಾವೆ, ನೋಡ್ಬೋದು ನೀವು ಇಲ್ಲಿ ಓಪನ್, ಹೈ, ಲೋ, ಕ್ಲೋಸ್ ಅಂತಂದು. ಸೊ ನೀವು ಯಾವ್ದಾರ ಕ್ಯಾಂಡಲ್ ಮೇಲೆ ಜಸ್ಟ್ ಹೋವರ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಓಪನ್, ಹೈ, ಲೋ, ಕ್ಲೋಸ್ ಕಾಣಿಸ್ತೈತಿ. ಸೊ ಇವಾಗ ನಾವು ಈ ಗ್ರೀನ್ ಕ್ಯಾಂಡಲ್ ನೋಡತ್ತೀವಲ್ಲ, ಸೊ ನಾವು ಈ ಗ್ರೀನ್ ಕ್ಯಾಂಡಲ್ ಮೇಲೆ ಕರ್ಸರ್ ಇಟ್ಟೀನಿ. ಸೊ ಇವಾಗ ಇಲ್ಲಿ ಮೇಲೆ ನೋಡ್ಬೋದು ಓಪನ್ನು 4038.91, ಹೈ 404.45.81, ಲೋ 4036.68 ಮತ್ತು ಕ್ಲೋಸ್ ಆಗಿರೋದು 4045.74. ಇದರ ಅರ್ಥ ಏನಪ್ಪ ಅಂತಂದ್ರೆ ಕ್ಯಾಂಡಲ್ ಓಪನ್ ಆಗಿದ್ದು ಅಂದರೆ ಕ್ಯಾಂಡಲ್ ಸ್ಟಾರ್ಟ್ ಆಗಿದ್ದು 4038.91 ಇಲ್ಲಿಂದ ಸ್ಟಾರ್ಟ್ ಆಯ್ತು ಕ್ಯಾಂಡಲ್. ಓಕೆ, ಹೈ ಹೋಗಿರೋದು 4045.81ವರೆಗೂ ಹೋಗಿದೆ ಕ್ಯಾಂಡಲ್. ಆಮೇಲೆ ಕೆಳಗೆ ಫಸ್ಟ್ ಲೋ ಬಂದಿರೋದು 4036.68ವರೆಗೂ. ಸೊ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿ ಜಸ್ಟ್ ಸೆಕೆಂಡ್, ಕ್ಯಾಂಡಲ್ ಇಲ್ಲಿಗೆ ಓಪನ್ ಆಗಿ ಇಷ್ಟು ಕೆಳಗೆ ಬಂದು ಆಮೇಲೆ ಇಲ್ಲಿ ಮೇಲೆ ಬಂದು ಈ ಪ್ರೈಸ್ಗೆ ಕ್ಲೋಸ್ ಆಗೈತಿ. ಸೊ ಇದು ಒಂದು ಕ್ಯಾಂಡಲ್ ಸ್ಟಿಕ್ಕಿಂದ ಮೂಮೆಂಟ್ ಆಗಿರೋದು 5 ಮಿನಿಟ್ಸ್ ಕ್ಯಾಂಡಲಿಂದ. ಇದಕ್ಕೆ ಓಪನ್, ಕ್ಲೋಸ್, ಲೋ, ಹೈ ಇವು 4 ಭಾಳ ಇಂಪಾರ್ಟೆಂಟ್ ಆಕೈತಿ. ಈ ಕ್ಯಾಂಡಲ್ ಲೈಕ್ ಈ ಒಂದು 4 ಪಾಯಿಂಟ್ಸ್ ಏನದಾವಲ್ಲ, ಇದು ಪ್ರಾಪರ್ ಪೂರ ಕ್ಯಾಂಡಲ್ದು ಹಿಸ್ಟ್ರಿ ಹೇಳ್ತೈತಿ, ಸ್ಟೋರಿ ಹೇಳ್ತೈತಿ, ಯಾಕೆ ಈ ಕ್ಯಾಂಡಲ್ ಈ ಥರ ಆಯ್ತು ಅಂತಂದು. ಆಮೇಲೆ ಗ್ರೀನ್ ಕ್ಯಾಂಡಲ್ ಯಾಕೆ ಬರ್ತೈತಿ ಅಂತಂದು ಇವಾಗ ತೋರಿಸಿದೆ. ಸೇಮ್ ರೆಡ್ ಕ್ಯಾಂಡಲು ಸೇಮ್. ಇದ್ರಾಗ ಓಪನ್ ಕ್ಲೋಸ್ ಹೆಂಗಪ್ಪ ಅಂತಂದ್ರೆ ಇವಾಗ ಇಲ್ಲಿ ನೋಡ್ರಿ ಒಂದು ದೊಡ್ಡದು ರೆಡ್ ಕ್ಯಾಂಡಲ್ ಐತಿ, ಇದನ್ನ ನಾವು ಫೋಕಸ್ ಮಾಡೋಣ ಅಂತ. ಸೊ ಈ ರೆಡ್ ಕ್ಯಾಂಡಲ್ ನಾವು ಫೋಕಸ್ ಮಾಡೋಣ. ಇವಾಗ ರೆಡ್ ಕ್ಯಾಂಡಲ್ದಾಗ ಏನಪ್ಪ ಅಂತಂದ್ರೆ ರೆಡ್ ಕ್ಯಾಂಡಲ್ ಓಪನ್ ಆಗೋದು ಮೇಲೆ. ಓಕೆ, ಆ ರೆಡ್ ಕ್ಯಾಂಡಲ್ ಎಲ್ಲಿ ರೆಡ್ ಕ್ಯಾಂಡಲಿಂದ ಟಾಪ್ ಏನಿರ್ತೈತಲ್ಲ ಅದು ಓಪನ್ ಪ್ರೈಸ್ ಆ ಕ್ಯಾಂಡಲಿಂದ. ಓಕೆ, ಸೊ ಓಪನ್ ನೋಡ್ಬೋದು ನೀವು 4047.85. ಹೈ ಜಸ್ಟ್ ಪಾಯಿಂಟ್ಸ್ ಅಂದರೆ ಪಾಯಿಂಟ್ ಸೆಂಟ್ಸ್ನಾಗೂ ಹೋಗಿಲ್ಲ, ಅದು ಅಲ್ಲಿ ಆಲ್ಮೋಸ್ಟ್ ಅದೇ ಪಾಯಿಂಟಿಗೆ ಐತಿ. ಅಲ್ಲಿಂದ ಫುಲ್ ಲೋ ಬಂದಿರೋದು 4028, ಕ್ಲೋಸ್ ಆಗಿರೋದು 4031. ನೋಡ್ರಿ ಈ ಕ್ಯಾಂಡಲ್ ಏನಾಗೈತಿ 4047ಗೆ ಓಪನ್ ಆಗೈತಿ, ಅಲ್ಲಿಂದ
ಫುಲ್ ಕೆಳಗವರೆಗೂ ಬಂದೈತಿ. ಎಲ್ಲಿವರೆಗೂ ಅಂತಂದ್ರೆ 4031 ಬಂದೈತಿ. ಆಮೇಲೆ ವಾಪಸ್ ಸ್ವಲ್ಪ ಮ್ಯಾಲೆ ಹೋಗಿ 4028 ಬಂದೈತಿ. ಅಲ್ಲಿಂದ ಸ್ವಲ್ಪ ಮ್ಯಾಲೆ ಹೋಗಿ 4031 ಕ್ಲೋಸ್ ಆಗೈತಿ. ಸೊ ಕ್ಯಾಂಡಲ್ ಫಾರ್ಮೇಷನ್ ಹೆಂಗಪ್ಪ ಅಂತಂದ್ರೆ, ನೀವು ಗ್ರೀನ್ ಕ್ಯಾಂಡಲ್ ನೋಡ್ತೀರಿ ಅಂತಂದ್ರೆ ಅದ್ರದ್ದು ಬಾಟಮ್ ಓಪನ್ ಪ್ರೈಸ್, ವಿಕ್ ಅಲ್ಲ. ಈ ಕಡ್ಡಿ ಏನು ಬಂದೈತಲ್ಲ ಕ್ಯಾಂಡಲ್ ಕೆಳಗೆ, ಅದು ಅಲ್ಲ ಓಪನ್ ಪ್ರೈಸ್. ಆ ಬಾಡಿ ಏನಿರ್ತದಲ್ಲ ಕ್ಯಾಂಡಲ್ ಇಂದು, ಗ್ರೀನ್ ಕ್ಯಾಂಡಲ್ ಇಂದು ಲೋ ಏನಿರ್ತದಲ್ಲ ಅದು ಓಪನ್ ಪ್ರೈಸ್ ಆ ಕ್ಯಾಂಡಲ್ ಇಂದು. ರೆಡ್ ಕ್ಯಾಂಡಲ್ ಇಂದು ಹೈ ಇರ್ತೈತಲ್ಲ ಟಾಪು, ಅದು ಓಪನ್ ಪ್ರೈಸ್ ರೆಡ್ ಕ್ಯಾಂಡಲ್ ಇಂದು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಕನ್ಫ್ಯೂಸ್ ಆದ್ರೆ ಇನ್ನೊಂದ್ಸಲ ಕೇಳ್ರಿ. ಗ್ರೀನ್ ಕ್ಯಾಂಡಲಿಗೆ ಬಾಟಮ್ ಓಪನ್ ಪ್ರೈಸ್ ಗ್ರೀನ್ ಕ್ಯಾಂಡಲ್ ಇಂದು, ರೆಡ್ ಕ್ಯಾಂಡಲ್ ಇಂದು ಟಾಪ್ ಓಪನ್ ಪ್ರೈಸ್. ಓಕೆ, ಇದಿಷ್ಟು ಲೈಕ್ ಕ್ಯಾಂಡಲ್ ಫಾರ್ಮೇಷನ್ ಆಗೋದು. ಆಮೇಲೆ ರೆಡ್ ಕ್ಯಾಂಡಲ್ ಬಗ್ಗೆ ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಕ್ಯಾಂಡಲ್ ಬಾಡಿ ಅಂತಂದ್ರೆ ಅದ ನಿಮ್ಗೆ ಲೈಕ್ ಇವಾಗ ಎಕ್ಸಾಂಪಲ್, ಇವಾಗ ನೋಡ್ರಿ, ಇದು ಒಂದು ಮ್ಯಾಲೆನೂ ಹೋಗಿ ಕೆಳಗೇನೂ ಹೋಗಿ ಭಾಳ ಸಣ್ಣದ ಕ್ಲೋಸ್ ಆಗೈತಿ. ಅದ ಈ ಟೈಮ್ನಾಗ ಏನಾಕೈತಿ, ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ರು ಫೈಟ್ ಮಾಡ್ತಿರ್ತಾರೆ. ಸೆಲ್ಲರ್ಸ್ ಕೆಳಗೆ ತೊಗೊಂಡು ಹೋಗಕ್ಕೆ, ಬೈಯರ್ಸ್ ಮ್ಯಾಲೆ ತೊಗೊಂಡು ಹೋಗಕ್ಕೆ. ಸೊ ಈ ಫೈಟ್ ನಡೀತೈತಲ್ಲ, ಇದ್ರೊಳಗೆ ಯಾರು ವಿನ್ ಆಗ್ತಾರಲ್ಲ ಅವ್ರ ಕಡೆನೇ ಜಾಸ್ತಿ ಮೂಮೆಂಟ್ ಚಾನ್ಸಸ್ ಇರ್ತೈತಿ. ಓಕೆ, ಇವಾಗ ನೋಡ್ರಿ, ಇಲ್ಲಿ ಸೆಲ್ಲರ್ಸ್ ಟ್ರೈ ಮಾಡಿದ್ರು, ಬಟ್ ಬೈಯರ್ಸ್ ಫುಲ್ ಸ್ಟ್ರಾಂಗ್ ಇರೋದಕ್ಕೆ ಇದು ಮ್ಯಾಲೆ ತೊಗೊಂಬಂದು ಪ್ರೈಸ್. ನೆಕ್ಸ್ಟ್ ಕ್ಯಾಂಡಲ್ ಪ್ರಾಪರ್ ಗ್ರೀನ್ ಬಂತು. ಆಮೇಲೆ ಮತ್ತೆ ಸೆಲ್ಲರ್ಸ್ ಟ್ರೈ ಮಾಡಿದ್ರು ಸೇಮ್ ಪಾಯಿಂಟಿಗೆ ಕ್ಲೋಸ್ ಮಾಡಕ್ಕೆ, ಅದಕ್ಕಿಂತ ಕೆಳಗೆ ತೊಗೊಂಬರಕ್ಕೆ, ಬಟ್ ಬೈಯರ್ ಸ್ಟಿಲ್ ಆಕ್ಟಿವ್ ಆಗಿ ಅಲ್ಲಿಂದ ಮತ್ತೆ ಮೇಲೆ ತೊಗೊಂಡು ಹೋದ್ರು. ಸೊ ಈ ಥರ ಒಂದಿಷ್ಟು ಫಾರ್ಮೇಷನ್ಸ್ ಆಗ್ತಿರ್ತವೆ. ಇಲ್ಲೊಂದು ಆಗತ್ತೆ ಎಕ್ಸಾಂಪಲ್, ಇದು ನೋಡ್ರಿ ಹ್ಯಾಮರ್ ಕ್ಯಾಂಡಲ್ ಅಂತ ಕರೀತಾರೆ ಇದಕ್ಕೆ. ಇದು ಸೆಲ್ಲರ್ಸ್ ಪುಷ್ ಮಾಡಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಬೈಯರ್ಸ್ ಪ್ರೆಷರ್ ಜಾಸ್ತಿ ಇರೋದಕ್ಕೆ ಸೊ ಇವಾಗ ಪ್ರೈಸ್ ಅಲ್ಲೇ ಓಡಾಡತೈತಿ. ಇವಾಗ ನೆಕ್ಸ್ಟ್ ಮತ್ತೆ ಲೈಕ್ ಬೈಯರ್ಸ್ ಸ್ವಲ್ಪ ಆಕ್ಟಿವ್ ಆದ್ರೆ ಇದು ಇನ್ವರ್ಟೆಡ್ ಹ್ಯಾಮರ್ ಆಗೈತಿ. ನಿಮ್ಗೆ ಕ್ಯಾಂಡಲ್ ಪ್ಯಾಟರ್ನ್ಸ್ ಬಗ್ಗೆನೂ ಹೇಳ್ಕೊಡ್ತೀನಿ. ಲೈಕ್ ಇದ್ರಾಗ ಭಾಳ ಫಾರ್ಮೇಷನ್ಸ್ ಅದಾವೆ. ಬುಲಿ ಸಿಂಗಲ್ ಫಿಂಗ್, ಬೇರೆ ಸಿಂಗಲ್ ಫಿಂಗ್, ಡೋಜಿ, ಆಮೇಲೆ ಇನ್ವರ್ಟೆಡ್ ಹ್ಯಾಮರ್ ಭಾಳ ಅದಾವೆ. ಮುಂದೆ ಒಂದೊಂದು ನಿಮ್ಗೆ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ, ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಕೈತೆ ಅವಾಗ. ಆಮೇಲೆ ವಿಕ್ ಅಂದ್ರೆ ಏನಪ್ಪ ಅಂತಂದ್ರೆ, ಇವಾಗ ಇದು ನೋಡ್ಬೋದು, ಈ ಬಾಡಿ ಬಿಟ್ಟು ಇದೇನು ಲೈನ್ ಐತಲ್ಲ, ಎಕ್ಸ್ಟ್ರಾ ಲೈನ್ಸ್ ಈ ಬಾಡಿಗೆ, ಸೊ ಇವಕ್ಕೆ ವಿಕ್ ಅಂತ ಕರೀತಾರೆ. ವಿಕ್ ಅಂದ್ರೆ ಏನಪ್ಪ ಅಂತಂದ್ರೆ, ಸೊ ಪ್ರೈಸ್ ಇಲ್ಲಿವರೆಗೂ ಬಂದು ವಾಪಸ್ ಹೋಗಿ ಕ್ಲೋಸ್ ಆಗೈತೆ ಅನ್ನೋದಕ್ಕೆ ಇದು ಅರ್ಥ. ಓಕೆ, ಸೊ ಇವಾಗ ಇಲ್ಲಿ ಎಕ್ಸಾಂಪಲ್ ನೋಡ್ಬೇಕಂದ್ರೆ, ಬೈಯರ್ಸ್ ಇಲ್ಲಿವರೆಗೂ ತೊಗೊಂಡೋಗಿದ್ರು ಮತ್ತು ವಾಪಸ್ ಕ್ಯಾಂಡಲ್ ಇಲ್ಲಿಗೆ ಬಂದು ಕ್ಲೋಸ್ ಆಗಿತ್ತು. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಮತ್ತೆ ಸೇಮ್ ಈ ಪಾಯಿಂಟ್ವರೆಗೂ ಹೋಗಿ ಮತ್ತೆ ವಾಪಸ್ ಇಲ್ಲಿ ಬಂದು ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಕ್ಯಾಂಡಲು ಓಪನ್ ಆಗಿರೋದು ಬೈ ಸೈಡ ಇಲ್ಲಿವರೆಗೂ ಹೋಗಿ ವಾಪಸ್ ಕೆಳಗೆ ಬಂದು ಕ್ಲೋಸ್ ಆಗಿತ್ತು. ಓಕೆ, ಸೊ ಇದು ವಿಕ್ ಏನೈತಲ್ಲ ಅಲ್ಲಿವರೆಗೂ ಪ್ರೈಸ್ ಹೋಗಿ ಮತ್ತು ವಾಪಸ್ ಬಂದು ಕ್ಲೋಸ್ ಆಗಿರೋದು ಫಾರ್ಮೇಷನ್ ಆಗಿರ್ತದಲ್ಲ, ಅದಕ್ಕೆ ವಿಕ್ ಅಂತ ಕರೀತಾರೆ. ಆಮೇಲೆ ಇದು ಲಿಕ್ವಿಡಿಟಿ ಒಳಗೆ ಭಾಳ ಹೆಲ್ಪ್ ಆಕೈತಿ. ವಿಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಅದು ನಿಮ್ಗೆ ಮುಂದಿನ ಸೀರೀಸ್ನಾಗ ಗೊತ್ತಾಗ್ತಾ ಹೋಗ್ತೈತಿ. ಸಿಂಪಲ್ ಆಗಿ ಅಂದ್ರೆ ಲೈಕ್ ಒಂದೊಂದೇ ಸ್ಟೆಪ್ ಹೋಗೋಣ. ಒಮ್ಗಿಲೆ ಹೇಳಿದ್ರೆ ನಿಮಗೂ ಕನ್ಫ್ಯೂಷನ್ ಆಕೈತಿ. ಇವಾಗ ಒಂದು ಕ್ಯಾಂಡಲ್ ಸೈಕಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒಂದು ವಿಷಯ ನೆನ್ಪಿಟ್ಕೊಳ್ರಿ. ಇವಾಗ ಒಂದು ಗ್ರೀನ್ ಕ್ಯಾಂಡಲ್ ಆಗತೈತಿ ಅಂತಂದ್ರೆ ಬೈ ಮಾಡಬಾರ್ದು, ಅಥವಾ ರೆಡ್ ಕ್ಯಾಂಡಲ್ ಆಗತೈತಿ ಅಂದ್ರೆ ಸೆಲ್ ಮಾಡಬಾರ್ದು. ಮೊದಲು ಒಂದು ಪ್ರಶ್ನೆ, ಕ್ಯಾಂಡಲ್ ಯಾಕೆ ಹಿಂಗೆ ಕ್ಲೋಸ್ ಆಕೈತಿ? ಬೈಯರ್ಸ್ ಏನು ಮಾಡ್ತಿದ್ರು, ಸೆಲ್ಲರ್ಸ್ ಏನು ಮಾಡ್ತಿದ್ರು? ಈ ರೀತಿ ಯೋಚನೆ ಶುರು ಮಾಡಿದ್ರೆ ನೀವು ಚಾರ್ಟ್ ಓದಕ್ಕೆ ಕಲ್ತಿದ್ದೀರಾ ಅಂತ ಅರ್ಥ. ಇವಾಗ ಎಕ್ಸಾಂಪಲ್ ನೋಡ್ರಿ, ಇವಾಗ ಇಲ್ಲಿ ನಿಮ್ಮ ಪ್ರೆಸೆಂಟ್ ಇವಾಗ ಒಂದು ಗ್ರೀನ್ ಆಗಿತ್ತು, ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆಯಿತು. ಇವಾಗ ನೆಕ್ಸ್ಟ್ ನಾನು ಗ್ರೀನ್ ಆಗ್ಬೋದು ಅಂತಂದು ಬೈ ಮಾಡ್ದೆ ಅನ್ಕೊಡ್ರಿ. ಸಪೋಸ್ ಇದು ಕೆಳಗೆ ಬಂತು ಅಂದ್ರೆ ನಿಮ್ದು ಸ್ಟಾಪ್ ಲಾಸ್ ಹಿಟ್ಟಾಗಿ ನಿಮ್ಗೆ ಲಾಸ್ ಆಕೈತಿ. ಯಾಕಂದ್ರೆ ಇಲ್ಲಿ ಲಿಕ್ವಿಡಿಟಿ ಐತಿ. ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್. ಸೊ ಇಲ್ಲಿ ಲಿಕ್ವಿಡಿಟಿನೂ ಐತಿ, ಹೇಳಕ್ಕೆ ಬರಲ್ಲ. ಇದು ಕೆಳಗೆ ಬಂದರೂ ಬರ್ಬೋದು ಕ್ಯಾಂಡಲ್, ಮ್ಯಾಕ್ಸಿಮಮ್ ಚಾನ್ಸಸ್ ಕೆಳಗೆ ಬರೋಕೆ ಐತಿ. ಸೊ ನೀವು ಇವಾಗ ಗ್ರೀನ್ ಕ್ಯಾಂಡಲ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಬೈ ಮಾಡಿರ್ತೀರ ಅಂತ ಅನ್ಕೊಟ್ರಿ. ಅದು ಕೆಳಗೆ ಬಂತಂದ್ರೆ ನಿಮ್ಗೆ ಲಾಸ್ ಆಕೈತಿ. ಮೇಲೆ ಹೋದ್ರೆ ಪ್ರಾಫಿಟ್ ಓಕೆ, ಬಟ್ ಕೆಳಗೆ ಬಂದ್ರೆ ಲಾಸ್ ಆಕೈತಿ. ಕ್ಯಾಂಡಲ್ ನೋಡ್ಕೊಂಡು ಯಾವತ್ತೂ ಟ್ರೇಡ್ ಮಾಡಕ್ಕೆ ಹೋಗ್ಬೇಡ್ರಿ. ಇವಾಗ ರೆಡ್ ಆಗತೈತಿ ಅಂದ್ ಮತ್ತೆ ರೆಡ್ ಹಾಕೋದು, ಇನ್ನೂ ರೆಡ್ ಆಗ್ತೈತಿ ಅಂದ್ ಮತ್ತು ಸೆಲ್ ಹಾಕೋದು, ಈ ಥರ ಮಾಡಿದ್ರೆ ನಿಮ್ಗೆ ಲೈಕ್ ಆ ಕ್ಯಾಂಡಲ್ ಸ್ಟಿಕ್ ಮೇಲೆ, ಕ್ಯಾಂಡಲ್ ಕಲರ್ಸ್ ಮೇಲೆ ನೀವು ಟ್ರೇಡ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಪ್ರಾಫಿಟೇಬಲ್ ಆಗೋಕ್ಕಾಗಲ್ಲ. ಕ್ಯಾಂಡಲ್ ಯಾಕೆ ಈ ಥರ ಫಾರ್ಮೇಷನ್ ಆಯಿತು ಅಂತ ನೀವು ಏನಾದರೂ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಅರ್ಥ ಆಕೈತಿ. ಲೈಕ್ ಕ್ಯಾಂಡಲ್ ರೀಡ್ ಮಾಡೋದನ್ನ ಕಲಿತೀರಿ ಈಸಿಯಾಗಿ. ಇವಾಗ ನೋಡ್ಬೋದು, ಕ್ಯಾಂಡಲ್ ಗ್ರೀನ್ ಇದ್ದಿದ್ದು ರೆಡ್ ಆಗತೈತಿ, ಅಲ್ಲಿ ಲಿಕ್ವಿಡಿಟಿ ಇದ್ದಿದ್ದಕ್ಕೆ. ಓಕೆ, ಸೊ ಈ ಥರ ಲೈಕ್ ನಿಮಗೆ ಚಾರ್ಟ್ ಡೆಮೋ ಆಲ್ರೆಡಿ ತೋರಿಸಿದೆ, ಯಾವ ಥರ ಚಾರ್ಟ್ ಇರ್ತೈತಿ. ವಿಕ್ ಅಂದ್ರೇನು, ಕ್ಯಾಂಡಲ್ ಓಪನ್, ಹೈ, ಲೋ, ಕ್ಲೋಸ್, ಇದೆಲ್ಲ ಏನು ಅಂತ ನಿಮ್ಗೆ ತೋರಿಸಿದೆ. ಆಮೇಲೆ ಭಾಳ ಜನ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದ್ರೆ, ಅದ ಈಗ ಹೇಳ್ದಂಗೆ ಒಂದು ಗ್ರೀನ್ ಕ್ಯಾಂಡಲ್ ನೋಡಿದ ತಕ್ಷಣ ಬೈ ಮಾಡ್ತಿರಲ್ಲ, ರೆಡ್ ಕ್ಯಾಂಡಲ್ ಬರೋದಕ್ಕೆ ಸೆಲ್ ಮಾಡ್ತಾರೆ. ಟ್ರೇಡಿಂಗ್ ಅಷ್ಟು ಈಸಿ ಇರಲ್ಲ. ಯಾಕಂದ್ರೆ ಇದ್ರಾಗ ಆಪ್ರೇಟರ್ಸ್ ಇರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಕ್ಲೋಸ್ ಟುಗೆದರ್ನಾಗ ಇನ್ವೆಸ್ಟ್ ಮಾಡಿರ್ತಾರೆ ಲೈಕ್ ಟ್ರೇಡಿಂಗ್ ಮಾಡೋಕ್ಕೆ. ಸೊ
ಅವರು ಒಂದು ಕ್ಯಾಂಡಲ್ ನೋಡೋಂಗಿಲ್ಲ, ಹಿಂದಿನ ಸ್ಟೋರಿ ಎಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಪ್ರೈಸ್ ಪಾಯಿಂಟಿಗೆ ಬಂದಾಗ ಕ್ಯಾಂಡಲ್ ಅಲ್ಲ ಮಾರ್ಕೆಟ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿತ್ತು, ಅಥವಾ ಈ ಪ್ರೈಸ್ ಪಾಯಿಂಟಿಗೆ ಬಂದಾಗ ಏನು ರೆಸ್ಪಾನ್ಸ್ ಕೊಟ್ಟಿತ್ತು ಮಾರ್ಕೆಟು ಅನ್ನೋದನ್ನ ಪ್ರತಿಯೊಂದೂ ಅಬ್ಸರ್ವ್ ಮಾಡಿ ನೋಡ್ತಾರೆ. ಸೊ ನಾನು ಹೇಳಿದೆ ನಿಮ್ಗೆ ಲಿಕ್ವಿಡಿಟಿ ಇತ್ತು, ಈ ಕ್ಯಾಂಡಲ್ ರೆಡ್ ಆಗ್ಬೋದು, ಕನ್ವರ್ಟ್ ಆಗ್ಬೋದು ಅಂತಂದು. ಸೊ ಲೈಕ್ ಈ ಥರ ನೀವು ಗೆಸ್ ಮಾಡ್ಬೋದು. ಗೆಸ್ ಮಾಡೋ ಅಷ್ಟು ಕೆಪಾಸಿಟಿ ಬರಬೇಕು ಅಂತಂದ್ರೆ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ, ಸೀರೀಸ್ನ ಕಂಟಿನ್ಯೂ ನೋಡ್ಕೊತ ಹೋಗ್ರಿ, ನಿಮಗೂ ಒಂದು ಐಡಿಯಾ ಬರ್ತೈತಿ ಏನು ಅಂತಂದು. ಆಮೇಲೆ ಜಸ್ಟ್ ಸೆಕೆಂಡ್, ನೆಕ್ಸ್ಟು ಇವತ್ತಿನ ವಿಡಿಯೋದಾಗ ನಾವು ಆಲ್ಮೋಸ್ಟ್ ಏನೇನು ಕವರ್ ಮಾಡಿದ್ವಿ, ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಕವರ್ ಮಾಡಿದ್ವಿ. ಆಮೇಲೆ ಪ್ರತಿಯೊಂದು ಕ್ಯಾಂಡಲಿಂದು ಓಪನ್, ಹೈ, ಲೋ, ಕ್ಲೋಸ್ ಯಾವ ಥರ ನೋಡೋದು ಅಂತ ನೋಡಿದ್ವಿ. ಆಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದರೆ ಓಪನ್ನು, ರೆಡ್ ಕ್ಯಾಂಡಲ್ ಅಂದರೆ ಗ್ರೀನ್ ಕ್ಯಾಂಡಲ್ ಬಾಟಮ್ಮು ಓಪನ್ನು, ರೆಡ್ ಕ್ಯಾಂಡಲಿಂದು ಟಾಪ್ ಓಪನ್ನು ಆ ಕ್ಯಾಂಡಲಿಂದು. ಆಮೇಲೆ ವಿಕ್ ಮತ್ತು ಬಾಡಿ ಎರಡು ಮಾರ್ಕೆಟ್ ಬಗ್ಗೆ ಲೈಕ್ ಹೇಳಿದೆ, ಲೈಕ್ ವಿಕ್ ಫಾರ್ಮೇಷನ್ ಯಾಕೆ ಆಕೈತಿ ಅಂತಂದು. ಆಮೇಲೆ ಲೈಕ್ ಕ್ಯಾಂಡಲ್ ಕಲರ್ಸ್ ನೋಡೋದ್ರಿಂದನೂ ಲೈಕ್ ಸೈಕಾಲಜಿ ಅರ್ಥ ಮಾಡ್ಕೊಳೋದು ಇಂಪಾರ್ಟೆಂಟ್ ಆಕೈತಿ. ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಂಡೇವಿ. ನಿಮ್ಗೆ ಇನ್ನೊಂದ್ಸಲ ರಿಕ್ಯಾಪ್ ಮಾಡಿ ಹೇಳ್ತೀನಿ. ಫಸ್ಟು ಕ್ಯಾಂಡಲ್ ಇದು ಗ್ರೀನ್ ಆಗೈತೆ ಅಂದ್ಕೊಳ್ರಿ. ಈ ಕ್ಯಾಂಡಲ್ ಗ್ರೀನ್ ಆಗೈತಲ್ಲ, ಸೊ ಈ ಕ್ಯಾಂಡಲಿಂದು ಹೈ ಏನಾಕೈತಿ, ಆ ಕ್ಯಾಂಡಲ್ ಮೇಲೆ ಕ್ಲೋಸಿಂಗ್. ಓಕೆ, ಲೋ ಅಂತಂದ್ರೆ ಆ ಕ್ಯಾಂಡಲ್ ಕೆಳಗಿಂದ ಏನು ವಿಕ್ ಬಂದೈತಲ್ಲ, ಈ ಸ್ಟಿಕ್ ಟೈಪ್ ವಿಕ್ ಬಂದೈತಲ್ಲ, ಇದಕ್ಕೆ ವಿಕ್ ಅಂತಾರ. ಇದು ಕ್ಯಾಂಡಲಿಂದ ಲೋ. ಓಪನ್ ಏನಪ್ಪ ಅಂತಂದ್ರೆ ಗ್ರೀನ್ ಕ್ಯಾಂಡಲಿಂದು, ಆ ಗ್ರೀನ್ ಕ್ಯಾಂಡಲಿಂದ ಬಾಟಮ್ ಏನಿರ್ತೈತಲ್ಲ ಬಾಡಿದು, ಅದು ಗ್ರೀನ್ ಕ್ಯಾಂಡಲಿಂದ ಓಪನ್ ಪ್ರೈಸ್. ರೆಡ್ ಕ್ಯಾಂಡಲಿಂದ ಏನಾಕೈತಿ, ಆ ರೆಡ್ ಕ್ಯಾಂಡಲಿಂದ ಟಾಪ್ ಏನಿರ್ತೈತಲ್ಲ ಬಾಡಿ ಟಾಪ್, ಅದು ಓಪನ್ ಪ್ರೈಸ್ ರೆಡ್ ಕ್ಯಾಂಡಲಿಂದ. ಕನ್ಫ್ಯೂಸ್ ಆಗಬೇಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಗ್ರೀನ್ ಕ್ಯಾಂಡಲಿಂದು ಬಾಟಮ್ ಏನು ಬಾಡಿ ಇರ್ತೈತಲ್ಲ ಅದು ಓಪನ್ ಪ್ರೈಸು. ರೆಡ್ ಕ್ಯಾಂಡಲಿಂದು ಟಾಪ್ ಏನಿರ್ತದಲ್ಲ ಬಾಡಿದು, ಅದು ಓಪನ್ ಪ್ರೈಸ್. ವಿಕ್ ಇತ್ತಂದ್ರೆ ಅದು ಅಲ್ಲಿವರೆಗೂ ಹೋಗಿ ಬಂದಿರ್ತೈತೆ, ಅದು ಡಿಫ್ರೆಂಟ್. ಬಟ್ ಓಪನ್ ಕ್ಯಾಂಡಲ್ ಓಪನ್ ಏನಿರ್ತೈತಲ್ಲ ಅದು ಗ್ರೀನ್ ಕ್ಯಾಂಡಲಿಂದ ಬಾಟಮ್ಮು, ರೆಡ್ ಕ್ಯಾಂಡಲಿಂದ ಟಾಪ್. ಇದು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಆಮೇಲೆ ವಿಕ್ ಅಂದೆ ಭಾಳಷ್ಟು ಕಡೆ ವಿಕ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಇವಾಗ ಏನಿದು ಮೇಲೆ ಎಕ್ಸ್ಟ್ರಾ ಬಂದು ವಾಪಸ್ ಬಂದಿದ್ದಲ್ಲ, ಇದಕ್ಕೆ ವಿಕ್ ಅಂತಾರೆ. ಸೊ ಇದು ಲಿಕ್ವಿಡಿಟಿ ಝೋನ್ನಾಗಂತೂ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋದ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಅಥವಾ ಓಪನ್, ಹೈ, ಲೋ, ಕ್ಲೋಸ್ ಬಗ್ಗೆ, ವಿಕ್ ಬಗ್ಗೆ, ಆಮೇಲೆ ಕೈಂಡ್ ಆಫ್ ಸೈಕಾಲಜಿ ಬಗ್ಗೆ ಅರ್ಥ ಆಗೈತಿ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಥವಾ ಈ ಕಂಟೆಂಟ್, ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ. ಆಮೇಲೆ ನಿಮ್ಗೆ ಯಾರು ನಿಮ್ಮ ಫ್ರೆಂಡ್ಸ್ ಕಲಿಯೋರಿದ್ರು ಅಂತಂದ್ರೆ ಅವ್ರಿಗೆ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗಲಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ಲೈಕ್ ಮಾಡಿರಿ, ಮತ್ತು ಬೆಲ್ ನೋಟಿಫಿಕೇಷನ್ ಒಳಗೆ ಆಲ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಯಾಕಂದರೆ ಇನ್ಮೇಲೆ ಆಲ್ಮೋಸ್ಟ್ ಡೈಲಿ ಕಂಟೆಂಟ್ ಬರ್ತಾ ಹೋಗ್ತಾವೆ. ಪ್ರತಿದಿನವೂ ಒಂದೊಂದು ಪ್ಯಾಟರ್ನ್ಸ್ ಬಗ್ಗೆ ಅಥವಾ ಒಂದೊಂದು ಕಾನ್ಸೆಪ್ಟ್ಸ್ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಅರ್ಥ ಮಾಡಿಸ್ಕೊತ ಹೋಗ್ತೀನಿ. ಜೊತೆಗೆ ಕಲಿಯೋಣ ಅಂತ ನಾನು ಇನ್ನೊಂದ್ಸಲ ಕಲ್ತಂಗೆ ಆಕೈತಿ. ಜೊತೆಗೆ ನೆಕ್ಸ್ಟ್ ಮುಂದೆ ಲೈವ್ ಎಲ್ಲ ಮಾಡೋ ಪ್ಲ್ಯಾನ್ ಐತಿ, ಲೈವ್ ಟ್ರೇಡಿಂಗ್ ಮಾಡೋ ಪ್ಲ್ಯಾನ್ ಐತಿ. ನೋಡೋಣ ಎಲ್ಲಿವರೆಗೂ ಹೋಗ್ತೈತೋ. ಜಸ್ಟ್ ನನಗೆ ಫಸ್ಟ್ ಸೀರೀಸ್ ಮುಗಿಸೋದು ಇಂಪಾರ್ಟೆಂಟ್ ಐತಿ, ಪ್ರತಿಯೊಂದು ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು. ಸೊ ನಾವು ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡೋದಪ್ಪ ಅಂತಂದ್ರೆ ಕ್ಯಾಂಡಲ್ ಸ್ಟಿಕ್ ಸೈಕಾಲಜಿನ ಇನ್ನೊಂದು ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ. ಅಂದ್ರೆ ಯಾವಾಗ ಬೈಯರ್ಸ್ ಸ್ಟ್ರಾಂಗ್ ಆಗ್ಬೋದು ಅಥವಾ ಯಾವಾಗ ಸೆಲ್ಲರ್ಸ್ ಸ್ಟ್ರಾಂಗ್ ಆಗ್ಬೋದು ಅಂತಂದು. ಸೊ ಒಂದು ಕ್ಯಾಂಡಲ್ ಸೈಜು, ವಿಕ್ ಮತ್ತು ಕ್ಲೋಸ್ ಪೊಸಿಷನ್ ನೋಡಿ ಮಾರ್ಕೆಟ್ ಸ್ಟ್ರೆಂತ್ ಲೈಕ್ ಹೆಂಗೆ ಓದೋದು ಅನ್ನೋದನ್ನ ಲೈವ್ ಚಾರ್ಟ್ನ ನೋಡಿ ತಿಳ್ಕೊಳ್ಳೋಣ ಅಂತ. ಸೊ ನಿಮ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.